ಕುಟುಂಬದ ಬಗ್ಗೆ ಅವ್ರ ವೈಯಕ್ತಿಕ ಬಗ್ಗೆ ನೀ ಏನು ಬೈತಿಲ್ಲ ನಿನ್ನ ನೋಡ ನೀ ಏನು ಮಾತಾಡ್ತಿಲ್ಲ ನಿನಕ್ಕಿಂತ 10 ಪಟ್ಟು ಹೊಲಸ ಶಬ್ದ ನಮ್ಮ ಬಾಯಾಗನು ಬರ್ತದ 10 ಪಟ್ಟು ಶಬ್ದ ನಮ್ಮ ಬಾಯಾಗ ಬೈದ ಅಂದ್ರ ನೀ ಉಳಂಗೇ ಇಲ್ಲ ನೀ ಮಾನಸಿಕದ ಆಗಿ ನೀ ಸತ್ ಹೋಗ್ತಿ ಅಂತ ಶಬ್ದ ನಮ್ಮ ಬಾಯಾಗನು ಅದ ಆದ್ರೆ ನಮ್ಮ ಸನಾತನ ಧರ್ಮ ಒಳಗ ಅಂತ ಶಬ್ದ ಅಂತ ಬೆಗಳ ಬೈದು ಅಂತದ ಅದು ನಮಗೆ ಕಲಿಸಿಲ್ಲ ಅದು ನಮ್ಮ ಸನಾತನ ಧರ್ಮದಲ್ಲಿ ಆದರೂ ನಿಮಗೆ ಇದು ಒಂದು ಎಚ್ಚರಿಕೆ ಒಂದು ಇದು ಹಾಗೂ ನಮ್ಮ SP ಸಾಹೇಬರಿಗೆ ನಾವು ಒಂದು ಮನವಿನೂ ಕೊಟ್ಟಿವಿ ಹಾಗೂ ಗಾಂಧಿ ಚೌಕ್ ಒಳಗೆ ನಾವು FIR ಕೂಡ ನಾವು ಮಾಡ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಇಂಥವ್ರು ನಮ್ಮ ದೇಶದಲ್ಲಿ ಗೊಲಬೆ ತಂದ ಇಂಥ ಒಂದಕ್ಕೊಂದು ಜಗಳ ಹಚ್ಚುವಂತ ಇವ್ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಇವರಿಗೆ ಕೂಡಲೇ ಇದು FIR ಆದ ತಕ್ಷಣ ಇವರಿಗೆ ತಡಿಪಾರ ಮಾಡಿ ಇವರು ಆಕ್ಚುಲಿ ಇವ್ರ ಮ್ಯಾಗ ರೌಡಿ ಆಕ್ಟ್ನು ಓಪನ್ ಆಗಿದೆ ಹಾಗೂ ಇವರು ರಗಡ ಇವ್ರ ಮ್ಯಾಗ FIR ಆಗಿದೆ 17 ಕೇಸಸ್ ಅದಾವ ಆದ್ರೂ ಇವ್ರು ಇದೇ ಕೆಲಸ ಮಾಡ್ಕೊತ ಹೋಗ್ತಾ ಇದಾರೆ ಇವ್ರಿಗೆ ಯಾರು ಏನು ಮಾಡಕತ್ತಿಲ್ಲ ಅಂತ ಏನಾರ ತಿಳ್ಕೊಂಡಾರ ಯಾಕಂದ್ರ ಇದನ್ನ ನಾವು ಇದು ಯಾವ್ದಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನಾವ್ ಎಲ್ಲಾರು ಹೇಳತ್ತಲ್ಲ ಇವರಿಗೆ ಈಗ ತಾನೇ ನಮ್ಮ ಶಂಕರ ತುಕಾರಾಣ ಹಾಗೂ ನಮ್ಮ ಪ್ರೇಮಾನಂದ ಬಿರಾದಾರ ಸರ್ ಮಹಾನಗರ ಪಾಲಿಕೆ ಸದಸ್ಯರು ಈಗ ತಾನೇ ಹೇಳಿದ್ರು ಅದೇ ರೀತಿ ನಿನ್ನೆ ತಾನೇ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರು ಏನು ಕೇಸರಿ ಶಾಲನ್ನು ಸ್ಕೂಲ್ ಮಕ್ಕಳಿಗೆ ನಾವು ಹಾಕಬೇಕು ಯಾಕಂದ್ರೆ ನಮ್ಮ ಇದು ಸನಾತನ ಧರ್ಮ ಇರೋದು ಭಾರತ ದೇಶದಲ್ಲಿ ಇದ್ದವರು ಪ್ರತಿಯೊಬ್ಬರು ಅವ್ರ ಹಿಂದುತ್ವ ಅನ್ನೋದು ಒಂದು ಭಾವನೆ ಇಟ್ಟುಕೊಂಡು ನಾವು ಇವತ್ತು ಈ ಭಾರತ ದೇಶದಲ್ಲಿ ನಾವು ಬಾಳೆ ಮಾಡ್ತಾ ಇದ್ದೀವಿ ಅದನ್ನ ಬಿಟ್ಟು ಇವರು ಕೆಲವೊಬ್ಬರ ನಿನ್ನೆ ಯಾರೋ ಒಂದು ಲೋಫರ್ ಸುಳಿ ಮಗ ಅಂತ ನಾವು ನಮಗೂ ಬೇಗ ಬರ್ತದ ಅವ್ರಕ್ಕಿಂತ 10 ಪಟ್ಟು ಬಯಕ್ ನಮಗ್ ಬರ್ತದ ಆದ್ರೆ ನಮ್ಮ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಇದು ಹಿಜಾಬ್ ನಿಷೇಧ ಮಾಡ್ಬೇಕಂತ ಹೇಳಿ ನಿಷೇಧ ಮಾಡಿದ್ರು ಇದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದನ್ನ ಹಿಜಾಬ್ ಹಾಕ್ಬೇಕಂತೇಳಿ ಇವರೆಲ್ಲ ಪ್ರತಿಯೊಂದು ಸ್ಕೂಲ್ ಮಕ್ಕಳಿಗೆ ಹಾಕಿ ಇವ್ರ ಶಾಲಾ ಮಕ್ಕಳಿಗೆ ಹಾಕಿ ಅವ್ರು ಕಳಿಸ್ತಾ ಇದಾರೆ ಅದಕ್ಕೆ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ಏನು ಹೇಳಿದ್ರು ನಮ್ಮ ಇದೇ ತರ ಇವರು ಮಾಡಿದ್ರೆ ಮತ್ತೆ ನಾಳೆ ನಮ್ಮ ಭಾರತ ದೇಶದಲ್ಲಿ ಇದ್ಕೊಂಡು ನಾವು ಸನಾತನ ಧರ್ಮದ ನಮ್ಮ ಕೇಸರಿ ಧ್ವಜ ಅಂದ್ರೆ ನಮ್ಮ ಸನಾತನ ಧರ್ಮದ ಒಂದು ದೊಡ್ಡ ಶಕ್ತಿ ಇದು ಈಗ ಇದನ್ನ ಹಾಕೊಂಡು ಹೋದ್ರೆ ಏನಿದು ಇಲ್ಲ ಯಾಕಂದ್ರೆ ನೀವು ಹಿಜಾಬನ್ನ ಹಾಕೊಂಡು ಹೋಗಕ್ಕೆ ನಿಮಗೆ ಅವಕಾಶ ಅದ ನಮ್ಮ ಕೇಸರಿ ಹಾಕೊಳಕ್ ಅವಕಾಶ ಇಲ್ಲ ಅಂತೇಳಿ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ನಿನ್ನೆ ದರ್ಬಾರ ಹೈಸ್ಕೂಲ್ ಮಕ್ಕಳಿಗೆ ಹಾಕುವಂತ ಕೆಲಸ ಅವರು ಮಾಡಿದಕ್ಕೆ ಅವ್ರು ಏನ್ ಮಾಡಿದ್ರು ನಿಮಗೆ ಏನ್ರಿ ಅದನ್ನ ಕೆಟ್ಟ ಅನ್ಸಿತ್ತಂದ್ರೆ ನಿಮ್ಮ ಹಿಜಾಬ್ ಬಗ್ಗೆ ನೀವು ಹೋರಾಟ ಮಾಡಬಹುದಾಗಿತ್ತು ರಾಜಕೀಯ ಪರವಾಗಿ ನೀವೇನ್ ಬೇಕಾದ್ ಮಾತಾಡಬಹುದಾಗಿತ್ತು ಆದ್ರೆ ನೀನು ಲೋಫರ್ ಸುಳಿ ಮಗನೇ ಈ ತರ ನೀವು ಮಾತಾಡ್ತಿಲ್ಲ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಕುಟುಂಬದ ಬಗ್ಗೆ ಅವ್ರ ವೈಯಕ್ತಿಕ ಬಗ್ಗೆ ನೀ ಏನು ಬೈತಿಲ್ಲ ನಿನ್ನ ನೋಡ ನೀ ಏನು ಮಾತಾಡ್ತಿಲ್ಲ ನಿನಕ್ಕಿಂತ 10 ಪಟ್ಟು ಹೊಲಸ ಶಬ್ದ ನಮ್ಮ ಬಾಯಾಗನು ಬರ್ತದ 10 ಪಟ್ಟು ಶಬ್ದ ನಮ್ಮ ಬಾಯಾಗ ಬೈದ ಅಂದ್ರ ನೀ ಉಳಂಗೇ ಇಲ್ಲ ನೀ ಮಾನಸಿಕದ ಆಗಿ ನೀ ಸತ್ ಹೋಗ್ತಿ ಅಂತ ಶಬ್ದ ನಮ್ಮ ಬಾಯಾಗನು ಅದ ಆದ್ರೆ ನಮ್ಮ ಸನಾತನ ಧರ್ಮ ಒಳಗ ಅಂತ ಶಬ್ದ ಅಂತ ಬೆಗಳ ಬೈದು ಅಂತದ ಅದು ನಮಗೆ ಕಲಿಸಿಲ್ಲ ಅದು ನಮ್ಮ ಸನಾತನ ಧರ್ಮದಲ್ಲಿ ಆದರೂ ನಿಮಗೆ ಇದು ಒಂದು ಎಚ್ಚರಿಕೆ ಒಂದು ಇದು ಹಾಗೂ ನಮ್ಮ SP ಸಾಹೇಬರಿಗೆ ನಾವು ಒಂದು ಮನವಿನೂ ಕೊಟ್ಟಿವಿ ಹಾಗೂ ಗಾಂಧಿ ಚೌಕ್ ಒಳಗೆ ನಾವು FIR ಕೂಡ ನಾವು ಮಾಡ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಇಂಥವ್ರು ನಮ್ಮ ದೇಶದಲ್ಲಿ ಗೊಲಬೆ ತಂದ ಇಂಥ ಒಂದಕ್ಕೊಂದು ಜಗಳ ಹಚ್ಚುವಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಇವರಿಗೆ ಕೂಡಲೇ ಇದು FIR ಆದ ತಕ್ಷಣ ಇವರಿಗೆ ತಡಿಪಾರ ಮಾಡಿ ಇವರು ಆಕ್ಚುಲಿ ಇವ್ರ ಮ್ಯಾಗ ರೌಡಿ ಆಕ್ಟ್ನು ಓಪನ್ ಆಗಿದೆ ಹಾಗೂ ರಗಡ ಇವ್ರ ಮ್ಯಾಗ FIR ಆಗಿದೆ 17 ಕೇಸಸ್ ಅದಾವ ಆದ್ರೂ ಇವ್ರು ಇದೇ ಕೆಲಸ ಮಾಡ್ಕೊತ ಹೋಗ್ತಾ ಇದಾರೆ ಇವ್ರಿಗೆ ಯಾರು ಏನು ಮಾಡಕತ್ತಿಲ್ಲ ಅಂತ ಏನಾರ ತಿಳ್ಕೊಂಡಾರ ಯಾಕಂದ್ರ ಇದನ್ನ ನಾವು ಇದು ಯಾವ್ದಪ್ಪ ಅಂದ್ರೆ ನಮ್ಮ ಭಾರತ ರೌಡಿ ಆಕ್ಟ್ನು ಓಪನ್ ಆಗಿದೆ ಹಾಗೂ ರಗಡ ಇವ್ರ ಮ್ಯಾಗ FIR ಆಗಿದೆ 17 ಕೇಸಸ್ ಅದಾವ ಆದ್ರೂ ಇವ್ರು ಇದೇ ಕೆಲಸ ಮಾಡ್ಕೊತ ಹೋಗ್ತಾ ಇದಾರೆ ಇವ್ರಿಗೆ ಯಾರು ಏನು ಮಾಡಕತ್ತಿಲ್ಲ ಅಂತ ಏನಾರ ತಿಳ್ಕೊಂಡಾರ ಯಾಕಂದ್ರ ನಾವು ಇದು ಯಾವ್ದಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನಾವ್ ಎಲ್ಲಾರು ಒಂದಾಗಿ ನಾವು ನಡ್ಕೊಂಡು ಹೊಂಟೀವಿ ಇದ್ರೊಳಗೆ ಭೇದ ಭಾವ ತರಬಾರ್ದು ಇದನ್ನ ಜಗಳ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಸುಮ್ಕೂತೀವಿ ಹಾಗೂ ನಾವು ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರಿಗೆ ಹೇಳಿದಿವಿ ಸಾಹೇಬ್ರ ಇದನ್ನ ನಾವು ದೊಡ್ಡ ಪ್ರಮಾಣದಾಗ ಒಂದು ಹೋರಾಟ ಮಾಡ್ತೇವ್ರಿ ಇದೇ ತರ ಬಿಟ್ರ ಇವ ಲೋಫರ್ ಇವ ಹೇಳ್ತೀನೋ ಅಂತ ಇವ ಏನ್ ಕೆಲಸ ಮಾಡತ್ತಲ್ಲ ಇವ್ರಿಗೆ ಬಿಟ್ರೆ ನಡೆಯಂಗಿಲ್ಲ ಸಾಹೇಬ್ರ ತಂದಿವಿ ಬೇಡ ಅದೇನ್ ಬೇಡ ಅದು ಬೊಗಳು ನಾಯಿ ಬೊಗಳತ್ತದ ನೀವೇನ್ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ನಮಗೆ ಹೇಳಿದ್ರು ಇಂಥ ಸಂಸ್ಕಾರ ಕೊಡುವಂತ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ಅವ್ರ ಬಗ್ಗೆ ಮಾತಾಡಕ್ ನಿನ್ನ ಯೋಗ್ಯತೆ ಅದೇನೋ ನಾಲಾಯಕ ನಿನ್ನ ಯೋಗ್ಯತೆನೂ ಇಲ್ಲ ಮಾತಾಡಕ ಹಾಗೂ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ಮಾತಾಡುವಂಥದ್ದು ಯಾವ್ಯಾವ ಇದು ಅದಪ್ಪ ಅಂದ್ರೆ ನಮ್ಮ ಸನಾತನ ಧರ್ಮಕ್ಕೆ ಯಾವಾಗರೇ ಧಕ್ಕೆ ಆಯ್ತಂದ್ರೆ ಅವ್ರು ಮಾತಾಡೋರೆ ನಮ್ಮ ಹಿಂದೂ ಕಾರ್ಯಕರ್ತರ ಏನರೇ ಒಂದು
ಏನ್ರೆ ಒಂದು ಮೋಸ ಆಯ್ತು, ಏನ್ರೆ ಒಂದು ದೊಡ್ಡ ಒಂದು ಅಪಘಾತ ಆಯ್ತಂದ್ರ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಂತ ಟೈಮ್ ಮಾತಾಡ್ತಾರ. ನೀವು ಅಂತ ಅವ್ರಿಗೆ ನೀವು ಮಾತಾಡಿದ್ರ ನಮ್ಮ ಇಡೀ ಎಲ್ಲೆಲ್ಲಿ ಕರೆ ಬರಾಕತ್ತದ. ನಮ್ಮ ಹಿಂದೂ ಕಾರ್ಯಕರ್ತರು, ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರು ನಮ್ಮ ಹಿಂದುತ್ವ ಪರವಾಗಿ ಇಷ್ಟೆಲ್ಲ ಅವ್ರು ಮಾತಾಡ್ತಾರ, ಇಷ್ಟೆಲ್ಲ ಹೋರಾಟ ಮಾಡ್ತಾರ. ಅದನ್ನ ನಾವ್ಯಾಕೆ ಸುಮ್ಕೊಂಡ್ರಿ? ಇವ್ರ ಮಗ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ವಿರುದ್ಧ ಮಾತಾಡ್ತಾರಲ್ಲ ಇವರು. ಆದ್ರೆ ಇವ್ರಿಗೆ ನಾವು ಬಿಡುದು ಬೇಡ ಅಂತೇಳಿ ನಮಗೆ ಎಲ್ಲಾ ಕಡೆ ಫೋನ್ ಬರಾಕತ್ತದ. ನಾವು ಅದ ನಿಮ್ಮ ಅಂತ ಹೇಳ್ತಿನ್ನೋ ಕೆಲಸ ಮಾಡಿದ್ರ ನಮಗೆ ವ್ಯತ್ಯಾಸ ಏನು ಇರಂಗಿಲ್ಲ. ನೀ ತಿಳ್ಕೊ, ನಿನಗೆ ಹಂದಿಗೆ ಒಂದು ಬೆಲೆ ಅದ, ಕರೆ ನಿನಗ್ ಬೆಲೆ ಇಲ್ಲ. ಅದನ್ನ ನೀ ತಿಳ್ಕೊ. ನಿನಗೆ ಯಾಕೆ ಉತ್ತರ ಕೊಡಲಾಗ್ಯಾರತ್ ನೀ ಏನ್ರ ತಿಳ್ಕೊಂಡಿರ್ಬೇಕ. ನೀ ಒಂದು ನಾಯಿ ಇದೆ ಅಂತೇಳಿ ನಿಮಗ್ ಬಿಟ್ಟಿವಿ, ಅದನ್ನ ತಿಳ್ಕೊನಿ. ಅದಕ್ಕ ಏನ ಪ್ರತಿಯೊಂದು ನಮ್ಮ ಕೇಸರಿಕಾಗ್ಲಿ, ನಮ್ಮ ಸನಾತನ ಧರ್ಮಕ್ಕಾಗ್ಲಿ, ನಮ್ಮದು ಯಾವುದೇ ನಮ್ಮ ದೇವಸ್ಥಾನ ಇದೆ ನೋಡ್ರಿ. ನಮ್ಮ ಗಜಾನನ ಮಹಾಮಂಡಳ, ನಮ್ಮ ಗಣಪತಿ ಹಬ್ಬ ಬಂದಾಗನು ನಿಮ್ಮ ಎಲ್ಲ ಹೇಳ್ತಾವ ಹುಳ ಕಡಿತಾಕಂತದ. ಎಲ್ಲ ಗಣಪತಿ ಹಬ್ಬ ಮಾಡಿದಾಗನು ನಮ್ಮ ಯಾವ್ಯಾವ ಧಾರ್ಮಿಕ ಕಾರ್ಯಕ್ರಮ ಮಾಡಿದಾಗ ನೀವೇನು ಮಾಡ್ತಿರ್ಲ, ಅವಾಗ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ಒಬ್ಬರೇ ನಿಂದ್ರವ್ರು. ಅದಕ್ಕೆ ನಾವ್ ಎಲ್ಲಾ ಹಿಂದೂ ಕಾರ್ಯಕರ್ತರು, ಒಟ್ಟು ಇಡೀ ಭಾರತ ದೇಶದ, ಇಡೀ ಕರ್ನಾಟಕದ ಹಿಂದೂ ಕಾರ್ಯಕರ್ತರು ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ಹಿಂದದೀವಿ. ಅವ್ರು ಬರೀ ಒಂದೇ ಒಂದು ಕರೆ ಕೊಟ್ಟಿರ್ತಿಕೋ, ಇಡೀ ಬಿಜಾಪುರದಲ್ಲಿ ನಿನಗೆ ಓಡಾಡಕ್ಕೆ ಜಾಗವು ಸಿಗಂಗಿಲ್ಲ, ಹಂಗ ಆ ಪರಿಸ್ಥಿತಿ ಆಗ್ತದ. ಅದ್ರ ಹುಷಾರಿರು, ಅಂತ ಕೆಲಸ ಮಾಡಕ್ ಹೋಗ್ಬೇಡ. ಇದು ಇನ್ನೊಮ್ಮೆ ನೀ ಇಂತ ಏನ್ರಿ ಹೊಲಸೆ ಬೆಗಳ ನೀ ಬೈದಂದ್ರ ಇದನ್ನ ಏನ ನಾವು ಕಾನೂನು ಪ್ರಕಾರ ಏನ ನಾವು ಇದು ತಗೋಬೇಕು ಅದನ್ನ ನಾವು ತಗೊಂಡ ನಾವು ನ್ಯಾಯ ಕೊಡಿಸೋವರೆಗೆ ನಾವು ಬಿಡಂಗಿಲ್ಲ ಅಂತ ಹೇಳಿ ನಾ ಹೇಳಕ್ ಇಷ್ಟಪಡ್ತೇನೆ. ನಾನು ಪ್ರಕಾಶ್ ಬಾಳು ಚವ್ಹಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಮಕ್ಕಳಿಗೆ ಹಾಕುವಂತ ಕೆಲಸ ಅವರು ಮಾಡಿದಕ್ಕ ಅವ್ರು ಏನ್ ಮಾಡಿದ್ರು, ನಿಮಗೆ ಏನ್ರಿ ಅದನ್ನ ಕೆಟ್ಟ ಅನ್ಸಿತ್ತಂದ್ರೆ ನೀವು ನಿಮ್ಮ ಹಿಜಾಬ್ ಬಗ್ಗೆ ನೀವು ಹೋರಾಟ ಮಾಡಬಹುದಾಗಿತ್ತು, ರಾಜಕೀಯ ಪರವಾಗಿ ನೀವೇನ್ ಬೇಕಾದ್ ಮಾತಾಡಬಹುದಾಗಿತ್ತು. ಆದ್ರೆ ನೀನು ಲೋಫರ ಸುಳಿ ಮಗನೇ ಈ ತರ ನೀವು ಮಾತಾಡ್ತಿಲ್ಲ. ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ರಾಜಕೀಯ ಪರವಾಗಿ ನೀವೇನ್ ಬೇಕಾದ್ ಮಾತಾಡಬಹುದಾಗಿತ್ತು. ಆದ್ರೆ ನೀನು ಲೋಫರ ಸುಳಿ ಮಗನೇ ಈ ತರ ನೀವು ಮಾತಾಡ್ತಿಲ್ಲ. ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಕುಟುಂಬದ ಬಗ್ಗೆ, ಅವ್ರ ವೈಯಕ್ತಿಕ ಬಗ್ಗೆ ನೀ ಏನು ಬೈತಿಲ್ಲ. ನಿನ್ನ ನೋಡ, ನೀ ಏನು ಮಾತಾಡ್ತಿಲ್ಲ. ನಿನಕ್ಕಿಂತ 10 ಪಟ್ಟ ಹೊಲಸ ಶಬ್ದ ನಮ್ಮ ಬಾಯಾಗನು ಬರ್ತದ. 10 ಪಟ್ಟ ಶಬ್ದ ನಮ್ಮ ಬಾಯಾಗ ಬೈದಂದ್ರ ನೀ ಉಳಂಗೇ ಇಲ್ಲ. ನೀ ಮಾನಸಿಕದ ಆಗಿ ನೀ ಸತ್ ಹೋಗ್ತಿ. ಅಂತ ಶಬ್ದ ನಮ್ಮ ಬಾಯಾಗನು ಅದ. ಆದ್ರೆ ನಮ್ಮ ಸನಾತನ ಧರ್ಮ ಒಳಗ ಅಂತ ಶಬ್ದ, ಅಂತ ಬೆಗಳ ಬೈದು ಅಂತದ ಅದು ನಮಗ್ ಕಲ್ಸಿಲ್ಲ. ಅದು ನಮ್ಮ ಸನಾತನ ಧರ್ಮದಲ್ಲಿ. ಆದರೂ ನಿಮಗೆ ಇದೊಂದು ಎಚ್ಚರಿಕೆ ಇದು. ಹಾಗೂ ನಮ್ಮ SP ಸಾಹೇಬರಿಗೆ ನಾವು ಒಂದು ಮನವಿನೂ ಕೊಟ್ಟಿವಿ. ಹಾಗೂ ಗಾಂಧಿ ಚೌಕ್ ಒಳಗೆ ನಾವು FIR ಕೂಡ ನಾವು